ಸನಾತನ ಧರ್ಮ ಕರೋನಾ ಮಲೇರಿಯಾ ಹೊಸ್ಕಾಕ್ಬಿಡ್ಬೇಕು ಕಿತ್ತಾಕ್ಬಿಡ್ಬೇಕು ಅಂತ ಬಿಟ್ಟಿದ್ರು ಸಾಹೇಬರು ನಿಂತ್ಕೊಂಡು 23ರಲ್ಲಿ ಸ್ಟಾಲಿನ್ನು ಉದಯನಿಧಿ ಸ್ಟಾಲಿನ್ನು ಅದನ್ನು ಮದ್ರಾಸ್ ಹೈಕೋರ್ಟ್ ಈಗ ಹಿಡ್ಕೊಂಡಿದೆ ಸರಿಯಾಗಿ. ಇದು ಹಿಂದೂ ಧರ್ಮದ ಮೇಲಿನ ದಾಳಿ. ಆದರೆ ಅದನ್ನು ಟೀಕೆ ಮಾಡಿದ್ದ ಅಮಿತ್ ಮಾಳವಿಯ ವಿರುದ್ಧ ಕೇಸ್ ಹಾಕಿದ್ದೀರಲ್ಲ ನೀವು. ಹೇಗಾಗಿದೆ ನಿಮ್ಮ ಪರಿಸ್ಥಿತಿ ಅಂದರೆ, ಯಾರು ಮೂಲ ವಿವಾದ ಮಾಡ್ತಾರೋ, ಯಾರು ಮೂಲ ಅಪರಾಧ ಮಾಡ್ತಾರೋ ಅವ್ರನ್ನ ಬಿಟ್ಬಿಡೋದು, ಅದನ್ನು ಟೀಕೆ ಮಾಡಿದವ್ರ ಮೇಲೆ ಕ್ರಮ ತಗೋತೀರಿ. ವಜಾ ಮಾಡಿ FIR ಅಂತ ಮದುರೈ ಪೊಲೀಸಿಗೆ ಆದೇಶವನ್ನು ಮದ್ರಾಸ್ ಹೈಕೋರ್ಟ್ ಕೊಟ್ಟಿದೆ. 100 ವರ್ಷದಿಂದ ಹಿಂದೂ ಧರ್ಮ ವಿರುದ್ಧ ಟೀಕಿಸೋದನ್ನೇ ಕಾಯಕ ಮಾಡಿಕೊಂಡಿರೋ DMK ನಿಲುವನ್ನು ಗಮನಿಸಿದೆ ನ್ಯಾಯಾಲಯ. ಇದು ಆತಂಕಕಾರಿಯಾಗಿದೆ ಬೆಳವಣಿಗೆ. ಇದು ಸನಾತನ ವಜಿಪ್ಪು ಅನ್ನೋ ಪದ ಬಳಸಿದ್ರೆ ಅದು ಇನ್ನು ನಥಿಂಗ್ ಬಟ್ ನರಮೇಧ ಅಥವಾ ಸಂಸ್ಕೃತಿಯ ಹತ್ಯೆ ಅಂತಾಗತ್ತೆ. ಅಂದರೆ ಸನಾತನ ಧರ್ಮವನ್ನು ಪಾಲಿಸುವವರದ್ದು ಮುಗಿಸ್ಬಿಡಬೇಕು ಅಂತ ಅರ್ಥನ ಅದು. ಯಾರು ಅಧಿಕಾರ ಕೊಟ್ಟವ್ರು ನಿಮ್ಗೆ ಇದನ್ನೆಲ್ಲ ಮಾಡೋಕ್ಕೆ? ಇದು ದ್ವೇಷ ಭಾಷಣದ ಪಕ್ಕಾ ಎಕ್ಸಾಂಪಲ್ ಇದು ಅಂತ ತಿಳ್ಕೊಂಡು ಸರಿಯಾಗಿ ಜಾಡ್ಸಾಕಿದೆ. ತಮಿಳುನಾಡಿನಲ್ಲಿ ಈಗ ಆಗಬೇಕಾಗಿರೋದು ಒಂದು ರಿವೈವಲ್ಲು. ಅತಿ ಹೆಚ್ಚು ಪುರಾತನ ದೇವಾಲಯಗಳನ್ನು ಇಟ್ಟುಕೊಂಡು ಜಾತಿ ಇಲ್ಲದೆ, ಧರ್ಮ ಅಲ್ಲ, ಜಾತಿ ಇಲ್ಲದೆ ಆ ದೇವಾಲಯಗಳಿಗೆ ಒಪ್ಪಿಸಿಕೊಳ್ಳುವ ಜನ ನಮ್ಮ ಮೂಲ ಏನು ಅನ್ನೋದನ್ನು ತಿರುಗಿ ಅರಿತುಕೊಳ್ಳುವ ಒಂದು ಜನಜಾಗೃತಿ ಆಗಬೇಕಲ್ಲಿ. ಅದಾಗಬೇಕಲ್ಲಿ. ಅಲ್ಲಿ ADMK DMK ಎರಡೂ ಪಕ್ಷಗಳು ದಾರಿ ತಪ್ಪಿಸ್ಬಿಟ್ಟಿವೆ ಆ ಜನರದ್ದು. ಪುಕ್ಕಟೆ ಕೊಟ್ಟು ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಎಪಿಸೋಡ್ನ ಮುಂದುವರೆದ ಭಾಗ. ದಿನಕ್ಕೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದನ್ನು ಇನ್ನೂ ಜೀವಂತವಾಗಿಟ್ಟಿದ್ದಾರೆ. ನಿನ್ನೆ DK ಸುರೇಶ್, ಇವತ್ತು ಶಿವಗಂಗಾ ಬಸವರಾಜ್ ಅವರು ಪ್ರತಿಕ್ರಿಯೆ ಕೊಟ್ಟರು. ತಾಳ್ಮೆಗೂ ಒಂದು ಮಿತಿ ಇದೆ ಎಂಬುದನ್ನು ಅರ್ಥ ಮಾಡ್ಕೋಬೇಕು, ಇದು ಸತ್ಯ ಅಂತ ಅಂದರು. ಇನ್ನು CM ಪರವಾಗಿ MLC ರಾಜೇಂದ್ರ ಅವರು ಮಾತನಾಡ್ತಾ ಬಜೆಟ್ ತಯಾರಿ ಆರಂಭಿಸಿರುವ ಸಿದ್ದರಾಮಯ್ಯನವರು 5 ವರ್ಷ ಪೂರ್ಣ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಅಂದರು. ಈ ಮಧ್ಯೆ ಅಶೋಕ್ ಮಾತನಾಡಿದ್ರು, 2.5 ವರ್ಷ ಅಧಿಕಾರ ಒಪ್ಪಂದ ಆಗಿದೆ ಅಂತ ಕಾಂಗ್ರೆಸ್ ಮಾತಾಡಿರೋ 3 ಜನಕ್ಕೆ ಯಾವುದೇ ದಾದ್ಪಿರ್ಯಾದಿಲ್ಲ ಈ ವಿಚಾರದಲ್ಲಿ. ಇವರು 3 ಜನಕ್ಕೆ ಯಾವುದೇ ಅಧಿಕಾರ ಅಥವಾ ಇನ್ನೊಂದು ಇಲ್ಲ ಈ ವಿಚಾರಗಳಲ್ಲಿ. ಹಾಗಾಗಿ ಈ 3 ಹೇಳಿಕೆಗಳು ಬೂಸ ಅಂತ ಹೇಳಿ ಮುಂದಕ್ಕೆ ಹೋಗೋಣ. ಅಷ್ಟೇ ನನ್ನ ಪ್ರಕಾರದಲ್ಲಿ. ಬೂಸ ಹೇಳಿಕೆಗಳು ಇವೆಲ್ಲ ಸುಮ್ಮನೆ ಮೈಕ್ ಕಾಣಿಸಿದ ತಕ್ಷಣ ಬಿಡ್ತಾ ಇರೋದು ರೈಲುಗಳನ್ನು ನಿಂತ್ಕೊಂಡು ಅಷ್ಟೆ. GBA ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ EVM ಬದಲಿಗೆ ಬ್ಯಾಲೆಟ್ ಪೇಪರ್ ಬಳಕೆಗೆ ಸದನದಲ್ಲಿ ಬಿಲ್ ಪಾಸಾಗಿದೆ, ಹಾಗಾಗಿ ನಾವು ಎಲೆಕ್ಷನ್ ಮಾಡ್ತಿದ್ದೀವಿ ಅಂತ ಚುನಾವಣಾ ಆಯುಕ್ತರು ಹೇಳಿದ್ದಾರೆ. ನೋ ಐ ಆಮ್ ಸಾರಿ ಸರ್, ಆಗಿದೆ, ಬಿಲ್ ಪಾಸ್ ಆಗಿದೆ, ಬಟ್ ಬಿಲ್ ಡಸ್ ನಾಟ್ ಮ್ಯಾಂಡೇಟ್ ಆರ್ ಮೇಕ್ ಇಟ್ ಕಂಪಲ್ಸರಿ ಫಾರ್ ಎ ಬ್ಯಾಲೆಟ್ ಪೇಪರ್ ಟು ಕಮ್ ಅಂತ ನಾನು ನೋಡಬೇಕು ಕೂತ್ಕೊಂಡೀಗ. ಹೀಗೆ ಮಾಡಬೇಕು ಅಂತ ಬ್ಯಾಲೆಟ್ ಪೇಪರ್ ಮಾಡಬೇಕು ಅನ್ನೋದಿದೆ, ಬೇರೆ ವಿಚಾರ. ಅದಿದೆಯಾ ನೋಡಬೇಕು. ಅದನ್ನು ಬಿಟ್ಟು ಬೇರೆ ಮಾಡುವಂತಿಲ್ಲ ಅಂತಿದೆಯಾ ಬಿಲ್ಲಲ್ಲಿ ಅಂತ ನಾನು ನೋಡ್ಬಿಟ್ಟು ನಾಳೆ ಹೇಳ್ತೀನಿ ಅದಿದೆಯಾ ಅದು ಅಂತ. ಅದಿಲ್ಲದೆ ಇದ್ದರೆ ದೆನ್ ಇಟ್ಸ್ ಯುವರ್ ಚಾಯ್ಸ್. ಮತ್ತೆ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ ಚುನಾವಣಾ ಆಯುಕ್ತರು, ಯಾರ ಮನವಿಯ ಮೇರೆಗೆ ಗೊತ್ತಿಲ್ಲ. ಮಾನ್ಯ ಆಯುಕ್ತರಿಗೆ ಕನ್ಸ್ನಲ್ಲಿ ಅನ್ಸಿರ್ಬೇಕು ಬ್ಯಾಲೆಟ್ ಪೇಪರ್ ಬೆಟರು ಅಂತ. ಬೆಟರ್ ಇರ್ಬೋದು, ನನ್ಗೆ ಅದರ ಬಗ್ಗೆ ಇದಲ್ಲ. ನನ್ನ ಪಾಯಿಂಟ್, ಅದನ್ನು ರಿಜೆಕ್ಟ್ ಮಾಡೋಕ್ಕಿರೋ ಕಾರಣ ಏನು ಕೊಡಬೇಕಲ್ಲ, ಕಾರಣ ಕೊಡಬೇಕಲ್ಲ ಅಷ್ಟೆ. ಭಾರತೀಯ ಮೂಲದ ಖ್ಯಾತ ನಾಸಾ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. 27 ವರ್ಷ ದೀರ್ಘ ಸೇವೆಯ ನಂತರದಲ್ಲಿ ನಿವೃತ್ತಿಯನ್ನು 60ನೇ ವಯಸ್ಸಿನಲ್ಲಿ ಘೋಷಿಸಿದ್ದಾರೆ. ಅಂತರಿಕ್ಷದಲ್ಲಿ ಒಟ್ಟು 608 ದಿನಗಳನ್ನು ಕಳೆದಿರುವಂತಹ ಅವರು ನಾಸಾ ಗಗನಯಾತ್ರಿಗಳಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಸುನಿತಾ ವಿಲಿಯಮ್ಸ್ 608 ದಿನ, 3 ಮಿಷನ್, 9 ಬಾಹ್ಯಾಕಾಶ ನಡಿಗೆಯನ್ನು ಮಾಡಿದ್ದಾರೆ. ಬೋಯಿಂಗ್ ಸ್ಟಾರ್ ಲೈನರ್ ಕ್ಯಾಪ್ಸುಲ್ ಮಿಷನ್ ಕೊನೆ ಮಿಷನ್ ಆಗಿತ್ತು. ಸುನಿತಾ ವಿಲಿಯಮ್ಸ್ 3 ಬಾರಿ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣಕ್ಕೆ ತೆರಳಿದ್ರು. ಮಹಿಳೆಯರಲ್ಲಿ ಅತಿ ಹೆಚ್ಚು ಸಮಯ ಸ್ಪೇಸ್ ವಾಕ್ ಮಾಡಿದಂತಹ ದಾಖಲೆ ಕೂಡ ಅವರದ್ದು. ನಾಸಾ ಅಡ್ಮಿನಿಸ್ಟ್ರೇಟರ್ ಜೆರೇಡ್ ಐಸಾಕ್ಮ್ಯಾನ್ ಎಕ್ಸ್ನಲ್ಲಿ ಸುನಿತಾ ವಿಲಿಯಮ್ಸ್ ಅವರನ್ನ ಮಾನವ ಬಾಹ್ಯಾಕಾಶ ಹಾರಾಟದ ಪ್ರವರ್ತಕಿ ಅಂತ ಬಣ್ಣಿಸಿದ್ದಾರೆ. ಇನ್ನು ಸುನಿತಾ ವಿಲಿಯಮ್ಸ್ ಕೂಡ ಭಾವನಾತ್ಮಕವಾಗಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ಬೆಂಗಳೂರಿನ CMR ತಾಂತ್ರಿಕ ಮಹಾವಿದ್ಯಾಲಯಕ್ಕೆ ಇವತ್ತು 25ನೇ ವರ್ಷದ ಸಂಭ್ರಮ. ಪ್ರತಿಷ್ಠಿತ CMR ಸಮೂಹ ಸಂಸ್ಥೆಗಳಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ತಾಂತ್ರಿಕ ಮಹಾವಿದ್ಯಾಲಯವು 25 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಇವತ್ತು ಬೆಳ್ಳಿ ಮಹೋತ್ಸವವನ್ನು ಅವರು ಆಚರಿಸಿಕೊಂಡಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್, ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್ ಪಾಲ್ಗೊಂಡಿದ್ದರು. ಈ ವೇಳೆ 25 ವರ್ಷಗಳ ಸುದೀರ್ಘ ಪಯಣ ಸ್ಮರಿಸುವ ವಿಶೇಷ ಸಂಚಿಕೆಯನ್ನು ಕೂಡ ಅಲ್ಲಿ ಬಿಡುಗಡೆ ಮಾಡಲಾಯಿತು. ಸಂಸ್ಥೆಯ ಅಂದರೆ ಈ ವಿಶ್ವವಿದ್ಯಾಲಯದ ಅಧ್ಯಕ್ಷರು ಡಾಕ್ಟರ್ KC ರಾಮಮೂರ್ತಿ ಮತ್ತು NPS ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಡಾಕ್ಟರ್ JP ಗೋಪಾಲಕೃಷ್ಣ ಅವರೆಲ್ಲ ಅಲ್ಲಿದ್ದರು ಕಾರ್ಯಕ್ರಮದಲ್ಲಿ. ಉಪರಾಷ್ಟ್ರಪತಿಗಳು ಕಲಿಕಾ ಕೇಂದ್ರಗಳಾಗದೆ ವಿವಿಗಳು ನಾವೀನ್ಯತೆಯ ಪ್ರಯೋಗ ಶಾಲೆಗಳಾಗಬೇಕದು ಅಂತ ಅಲ್ಲಿ ಅವರು ಹೇಳಿದ್ದಾರೆ. ರಾಜ್ಯಪಾಲರು ಕೂಡ ಅಲ್ಲಿ ಮಾತಾಡಿದ್ದಾರೆ. ಇದಕ್ಕೆ ಮೊದಲು ಉಪರಾಷ್ಟ್ರಪತಿಗಳು ಸಿದ್ಧಗಂಗಾ ಮಠದಲ್ಲಿ ನಡೆದ
ಶಿವಕುಮಾರ ಮಹಾಶಿವ ಸ್ವಾಮೀಜಿಗಳ 7ನೇ ವರ್ಷದ ಸಂಸ್ಮರಣೋತ್ಸವದಲ್ಲಿ ಭಾಗವಹಿಸಿದ್ರು. राज्य शिक्षा, सूचना एवं प्रौद्योगिकी के क्षेत्र में देश का अग्रणी राज्य है और बेंगलोर को भारत के एजुकेशन और आईटी हब के रूप में जाना जाता है. यहाँ अनेक विश्व स्तरीय अनुसंधान केंद्र एवं शिक्षा संस्थान है, जिनमें CMR ग्रुप ऑफ इंस्टीट्यूशंस भी है और CMR इंस्टीट्यूशंस ऑफ टेक्नोलॉजी ने बेंगलोर को आईटी हब बनाने में महत्वपूर्ण योगदान दिया है. जब यह संस्थान अपने 25 वर्षों की शैक्षणिक यात्रा का सिल्वर जुबली उत्सव मना रहा है, भविष्य की आवश्यकताओं को दृष्टिगत रखते हुए CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಸಿಲ್ವರ್ ಜೂಬ್ಲಿ ಇಂದು ಅದ್ದೂರಿಯಾಗಿ ನಡೆದಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ರಾಷ್ಟ್ರದ ಉಪರಾಷ್ಟ್ರಪತಿಗಳು, ನಮ್ಮ ರಾಜ್ಯದ ರಾಜ್ಯಪಾಲರು ಆಗಮಿಸಿ ನಮ್ಮ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ಮೆರುಗನ್ನು, ಹೆಚ್ಚಿನ ಒಂದು ಅರ್ಥವನ್ನು ಕೊಟ್ಟಿದ್ದಾರೆ. ಹಿಂದೆ ಇಲ್ಲಿ ಕೆಲಸ ಮಾಡಿದಂಥವರು, ಈಗ ಕೆಲಸ ಮಾಡ್ತಾ ಇರ್ತಕ್ಕಂಥವರು, ಇದರ ಪ್ರಗತಿಯನ್ನು ಗುರುತಿಸಿ ಗೌರವಿಸಿ ಬೆಳೆಸಿದಂಥವರು, ಇವರೆಲ್ಲರಿಗೂ ಕೂಡ ನಾನು ತುಂಬ ಆಭಾರಿಯಾಗಿದ್ದೇನೆ. ಉಪರಾಷ್ಟ್ರಪತಿಗಳು ಹಾಗೂ ರಾಜ್ಯಪಾಲರು ಅನೇಕ ಒಳ್ಳೆಯ ಮಾತುಗಳನ್ನು ನಮ್ಮ ಬಗ್ಗೆ ಆಡಿದ್ದಾರೆ. ಅವರಿಗೆ ನಾವು ಸದಾ ಕೃತಜ್ಞರಾಗಿರುತ್ತೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಅಬಕಾರಿ ಇಲಾಖೆ ಉಪಾಯುಕ್ತ ಜಗದೀಶ್ ನಾಯ್ಕ್ ಅವರ ಬಂಧನದ ಪ್ರಕರಣದಲ್ಲಿ ಸಚಿವ ಆರ್ ಬಿ ತಿಮ್ಮಾಪುರ್ ರಾಜೀನಾಮೆಯನ್ನು ಬಿಜೆಪಿ ಆಹ್ವಾನಿಸಿದೆ. ಭಾಳ ಹಿಂದೆನೇ ಆಗಬೇಕಾಗಿತ್ತು. ಮಂತ್ಲಿ ಹಣದ ವಿಚಾರ ಬಂದಾಗಲೇ, ಮಂತ್ಲಿ ಮನಿ ಬಂದಾಗಲೇ ಆಗಬೇಕಿತ್ತು, ಇನ್ನೂ ಆಗಿಲ್ಲ. ಎಷ್ಟು ದಿನ ತುಂಬಿಸ್ಕೋತೀರಿ? ಮೊದಲು ಇವ್ರು ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಹೇಳುತ್ತೆ. ಎಸ್, ಐತಿಹಾಸಿಕ ಲಕ್ಕುಂಡಿಯಲ್ಲಿ 6ನೇ ದಿನದ ಉತ್ಖನನ ಕಾರ್ಯ ಮುಂದುವರೆದಿದ್ದು 6 ಅಡಿಯಷ್ಟು ಆಳಕ್ಕೆ ಹಳ್ಳವನ್ನು ತೆಗೆದಿದ್ದಾರೆ. ಹಸಿರು ಬಣ್ಣದ ಕಲ್ಲಿನ ನಾಗರಶಿಲೆ ಪತ್ತೆಯಾಗಿದೆ. 5-6 ಚಿಕ್ಕ ಚಿಕ್ಕ ಮೂಳೆಯ ತುಂಡುಗಳು ಕೂಡ ಸಿಕ್ಕಿವೆ. ಪುರಾತತ್ವ ಇಲಾಖೆ ಇವೆಲ್ಲವನ್ನು ಕೂಡ ಸಂಗ್ರಹ ಮಾಡ್ತಾ ಇದೆ. ಜೊತೆಗೆ ಸುಟ್ಟ ಮಣ್ಣಿನಿಂದ ತಯಾರಿಸಿದಂತಹ ಬಿಲ್ಲೆಯೂ ಕೂಡ ಪತ್ತೆಯಾಗಿದೆ. ಅದು ₹2 ನಾಣ್ಯದ ರೀತಿಯಲ್ಲಿ ಕಾಣಿಸುತ್ತೆ. ಇನ್ನು ಉತ್ಖನನ ಕಾರ್ಮಿಕರು, ಮೇಲ್ವಿಚಾರಕರು, ಅಧಿಕಾರಿಗಳಿಗೆ ಸರಿಯಾದಂತಹ ವ್ಯವಸ್ಥೆ ಇಲ್ಲ ಅನ್ನುವಂತಹ ಅಸಮಾಧಾನ ಇದೆ. ಹುಬ್ಬಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳು ಉತ್ಖನನ ಕಾರ್ಯ ನೋಡೋದಕ್ಕಾಗಿ ಸ್ಥಳಕ್ಕೆ ಬಂದಿದ್ರು, ಖುಷಿಪಟ್ಟರು. ಈ ಮಧ್ಯೆ ಲಕ್ಕುಂಡಿ ನಿಧಿ ಸಿಕ್ಕಿದಂತಹ ದತ್ತಿ ಕುಟುಂಬಕ್ಕೆ ಗಣರಾಜ್ಯೋತ್ಸವ ದಿನ ಪ್ರೋತ್ಸಾಹ ಏನು ಕೊಡ್ತೀವಿ, ಹಣ ಅದರ ಬಗ್ಗೆ ಘೋಷಣೆ ಮಾಡ್ತೀವಿ ಅಂತ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ. ಪ್ರೋತ್ಸಾಹಧನ ಕೊಡಬೇಡಿ ಸರ್, ಅದ್ರ ವ್ಯಾಲ್ಯೂ ಕೊಡಿ 1/5. ಪ್ರೋತ್ಸಾಹಧನ ಅಂದ್ರೇನು? 8 ಆಣೆ ಕೊಡ್ತೀರಾ? ನಿಧಿ ವಾರದಲ್ಲಿ 5 ದಿನ ಕೆಲಸ ನಿಗದಿಪಡಿಸಬೇಕು ಅಂತ ಆಗ್ರಹಿಸಿ ಬ್ಯಾಂಕ್ ಸಿಬ್ಬಂದಿ ರಾಷ್ಟ್ರಮಟ್ಟದಲ್ಲಿ ಮುಷ್ಕರ ಮಾಡ್ತಾರಂತೆ. 5 ದಿನ ಯಾಕೆ ಬೇಕು? 3 ದಿನ ಸಾಕಪ್ಪ. ಆ್ಯಕ್ಚುಲಿ 5 ದಿನನೂ ಯಾಕೆ? ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಪ್ರೆಷರು. ಜನವರಿ 27ನೇ ತಾರೀಕು ಮುಷ್ಕರ ನಡೆಸ್ತಾರಂತೆ. ಚೆಕ್ ಕ್ಲಿಯರೆನ್ಸು, DD ಎಲ್ಲ ಇರಲ್ಲವಂತೆ. ಹಾಗಾಗಿ ಬಟ್ ಮೊಬೈಲ್ ಬ್ಯಾಂಕಿಂಗು, ಇಂಟರ್ನೆಟ್ ಬ್ಯಾಂಕಿಂಗ್ ಅವೆಲ್ಲ ಇರುತ್ತೆ ಅಂತಾರೆ. 5 ದಿನ ಏನಕ್ಕೆ? 3 ದಿನ ಕೇಳ್ಬೋದಲ್ಲ? ನನ್ನ ಪ್ರಕಾರ 365 ದಿನ ನಡೀಬೇಕು ಬ್ಯಾಂಕುಗಳು. ಈಗ ಲೇಬರಲ್ಲಿ ಫ್ಯಾಕ್ಟ್ರಿಗಳಿಗೆ ವಾರದ ರಜೆ ಕೊಡ್ತಾರಲ್ಲ, ಒಬ್ರು ಗುರುವಾರ, ಒಬ್ರು ಬುಧವಾರ, ಒಬ್ರು ಶುಕ್ರವಾರ, ಒಬ್ರಿಗೆ ನಮ್ಮ ಆಫೀಸಲ್ಲೇ ಕೊಡಲ್ವಾ? ಹಂಗೆ 365 ದಿನವೂ ನಡೀಬೇಕು ಬ್ಯಾಂಕ್ಗಳು. ಅವ್ರು ಇರೋದು ಜನರ ಕೆಲಸಕ್ಕೆ, ಅವ್ರ ಲಾಭಕ್ಕಲ್ಲ ಅದಿರೋದು. ನಂಬರ್ 1. ನಂಬರ್ 2, ಹಿಂಗೇ ಮಾಡ್ಕೊಂಡು ಹೋಗ್ತಾ ಇರಿ ನೀವು ಬ್ಯಾಂಕ್ ಅವರು. ಎಷ್ಟು ದಿನ ಇರುತ್ತೆ ಇನ್ನು ಬ್ರ್ಯಾಂಚ್ಗಳು? ಈ ಬರಲಿ ಆಟೋಮೇಷನ್ನು ಈಗಲೇ ಆಗೋಗಿದೆ. ಈಗಲೇ ಬ್ರ್ಯಾಂಚ್ಗೆ ಹೋಗೋಕ್ಕೆ ಜನ ರೆಡಿ ಇಲ್ಲ, ಅನಿವಾರ್ಯವಾಗಿ ಹೋಗ್ತಾ ಇದ್ದಾರೆ ಕೆಲವು ಕೆಲಸಗಳಿಗಷ್ಟೇ. ಎಲ್ಲ ಯಾಗರೋಗುತ್ತೆ. ಎಷ್ಟು ದಿನ ಇರುತ್ತೆ ಅಂದ್ಕೊಂಡಿದ್ದೀರಿ ಬ್ರ್ಯಾಂಚ್ಗಳನ್ನು? ಇವತ್ತಾಗ್ತಿರೋ ಆಟೋಮೇಷನ್ನಲ್ಲಿ ಇವೆಲ್ಲ ತುಂಬ ದಿನ ನಡೆಯಲ್ಲ, ಭಾಳ ದಿನ ನಡೆಯಲ್ಲ. ಬ್ಯಾಂಕ್ಗಳು, ಬ್ರಾಂಚ್ಗಳು ಇವೆಲ್ಲ ಭಾಳ ದಿನ ನಡೆಯಲ್ಲ. ಒಂದು ವೇಳೆ ಬ್ರಾಂಚ್ಗಳಿದ್ರು, ದೇರ್ ಸೈಜಸ್ ವಿಲ್ ಬಿ ಸ್ಮಾಲ್ ಆ್ಯಂಡ್ ಸ್ಟಾಫ್ ಸ್ಟ್ರೆಂತ್ ವಿಲ್ ಬಿ ವೆರಿ ಲೆಸ್. 3 ಜನ, 2 ಅಷ್ಟೇ. ಏನು ಮಾಡಿ ನಡೆಸೋಷ್ಟು ದಿನ ನಡೆಸಿ. ಹಾಂ, ಉಡುಪಿ ಜಿಲ್ಲೆಯ ಬಾಂದೂರು ತಾಲೂಕಿನ ಸಿದ್ದಾಪುರ ಏತ ನೀರಾವರಿ ಯೋಜನೆಗೆ ಸರ್ಕಾರದಿಂದ ತಡೆ ಬಿದ್ದಿದೆ. ಇದರ ವಿರುದ್ಧ ರೈತ ಸಂಘ, ಬಿಜೆಪಿ 7 ಗ್ರಾಮದ ಗ್ರಾಮಸ್ಥರು ಬೃಹತ್ ಪ್ರತಿಭಟನೆ ನಡೆಸಿದ್ರು. ಸಿದ್ದಾಪುರದಲ್ಲಿ ಜನಾಗ್ರಹ ಸಭೆಯನ್ನು ಆಯೋಜಿಸಿದ್ರು. 7 ಗ್ರಾಮಕ್ಕೆ ನೀರಾವರಿ ಯೋಜನೆಯನ್ನ ಮಾಡಿಕೊಡಿ ಅಂತ ರೈತರು ಹಸಿರು ಶಾಲ್ನ ಬೀಸಿ ಒತ್ತಾಯ ಮಾಡಿದರು. ಅಲ್ಲ, ನನಗೆ ಅರ್ಥನೇ ಆಗ್ತಿಲ್ಲ. 1500 ಹೆಕ್ಟೇರ್ಗೇನೋ ಸಿಗತ್ತಂತೆ ಇದರ ಲಾಭ. ಇದು ಏನಕ್ಕೆ ನಿಲ್ಲಿಸಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ. ಆಮೇಲೆ ಯಾರೂ ಕರೆಕ್ಟಾಗಿ ಹೇಳ್ತಿಲ್ಲ ಯಾಕೆ ನಿಲ್ಲಿಸಿದ್ದಾರೆ ಅಂತ. ಇರಿಗೇಷನ್ ಮಿನಿಸ್ಟ್ರು ಬ್ಯುಸಿ ಇದ್ದಾರೆ, ರಾಹುಲ್ ಗಾಂಧಿ ರಾಜ್ಯ ಜೊತೆಯಲ್ಲಿ ಅವರು ಡಾವಸ್ಗೆ ಹೋಗ್ಬಿಟ್ಟಿದ್ದಾರೆ. ಈಗ ಬ್ಯುಸಿ ಇದ್ದಾರೆ ಅವರು. ಕೇಳಿದ್ರೆ ಹಂಗೆಲ್ಲ ಇದೆಯಾ ತಿಳ್ಕೊಂಡು ಹೇಳ್ತೀನಿ ರೀ ನಾನು ನಾಳೆ ನಾಳಿದ್ರಲ್ಲಿ ಅಂತಾರೆ. ಇನ್ನೂ ಜಾಸ್ತಿ ಮತ್ತು ಅದೆಲ್ಲ ಗೊತ್ತಿದೆ ನನಗೆ BJP ಅವ್ರದ್ದು ಏನು ಅಂತ ಅಂತಂದ್ಬಿಡ್ತಾರೆ. ಹೀಗೆ ಏನಕ್ಕೆ? ವೈ? ಆ ಭಾಗಕ್ಕೆ ಆಗಬೇಕಾದ್ದು
ಕೆಲಸ ಸ್ಟಾರ್ಟ್ ಆಗಿದ್ದರೆ ಅದರಿಂದ ಆಗೋ ನಷ್ಟ ಏನು ಅಥವಾ ಅದರಿಂದ ಆಗಬಹುದಾದ ಕಷ್ಟ ಏನು ಇದು ತಡೆಯೋದಕ್ಕೆ ಅರ್ಥನೇ ಆಗಲ್ಲ ಈ ಸರ್ಕಾರಗಳ ಕಚಡ ಆಲೋಚನೆಗಳು. ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ಅದೇನೋ ಅವಾಗ ಸಿಕ್ಕ ಒಂದು 7 ಬುರುಡೆ ಹೋಗ್ರಿ ಬುರುಡೆ ಕೇಸ್ ಯಾವನಿಗೆ ಬೇಕು ಈ ನ್ಯೂಸ್, ಬೇಕಾದ್ರೆ ಬುರುಡೆನಾರು ಅವೇ ಬುರುಡೆಗಳು, ಅದನ್ನು ಇನ್ವೆಸ್ಟಿಗೇಟ್ ಮಾಡೋಕೆ ಹೋದವರು ಡಬಲ್ ಬುರುಡೆಗಳು, ಅದ್ರ ಬಗ್ಗೆ ವರದಿ ಮಾಡ್ಕೊಂಡು ಕೂತಿದ್ದು ನಾವುಗಳು ತ್ರಿಬಲ್ ಬುರುಡೆಗಳು. ಓಕೆ, ಇನ್ನೇನು ಹೇಳಿ ಮತ್ತೆ ಇನ್ನೂ ಬುರುಡೆ ಫಸ್ಟ್ ಅವ್ರ ಮೇಲೆ ಕ್ರಮ ತಗೊಳ್ಳೋದು ನೋಡ್ರಿ, ಆಮೇಲೆ ಮಾತಾಡೋಣ. ಎಸ್